ಆಗುತ್ತೆ. ನಾವು ಅಲ್ಲಿ ಹೋಗಿ ಭಗವಂತನ ಒಂದು ದರ್ಶನವನ್ನ ಮಾಡಿ ಭಗವಂತನ ಪಾದಕ್ಕೆ ಬಿದ್ದಿರತಕ್ಕಂಥ ಅಕ್ಷತೆಯನ್ನ ನಾವು ತಲೆ ಮೇಲೆ ಹಾಕೊಳ್ಳೋದ್ರಿಂದ ಯಾರಿಗೆ ಕಂಕಣ ಭಾಗ್ಯ ಇರೋದಿಲ್ಲ, ಕಲ್ಯಾಣ ಭಾಗ್ಯ ಇರೋದಿಲ್ಲ, ವಿವಾಹ ಭಾಗ್ಯ ಕೂಡಿ ಬಂದಿರೋದಿಲ್ಲ, ಶೀಘ್ರವಾಗಿ ವಿವಾಹ ಆಗ್ತಕ್ಕಂಥದ್ದು ವಿಶೇಷವಾಗಿ ಫಲವನ್ನ ಕೊಡುತ್ತದೆ. ಜೀವನದಲ್ಲಿ ಬೇಕಾಗಿದ್ದನ್ನು ಪಡೆಯೋದಕ್ಕೆ ಕೆಲವೊಮ್ಮೆ ಕೈ ಮುಗಿದು ಬೇಡಬೇಕಾಗ್ತದೆ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಕ್ಷೇತ್ರ ಮರಡಿಗುಡ್ಡ ಶ್ರೀ ಮರಡಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವವು ಏಪ್ರಿಲ್ 3, 2026 ಶುಕ್ರವಾರ ಕಲ್ಯಾಣೋತ್ಸವ ಶುರುವಾಗಿ 5 ದಿನಗಳ ಕಾಲ ಸ್ವಾಮಿಯವರ ಜಾತ್ರಾ ಮಹೋತ್ಸವ ನಡೆಯುತ್ತೆ. 3ನೇ ತಾರೀಕು ಶುಕ್ರವಾರ ಸ್ವಾಮಿಯವರ ಕಲ್ಯಾಣೋತ್ಸವ, ಏಪ್ರಿಲ್ 4 ಶನಿವಾರ ಮಧ್ಯಾಹ್ನ 12ರಿಂದ 1ಕ್ಕೆ ಸ್ವಾಮಿಯವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ, 5ನೇ ತಾರೀಕು ಏಪ್ರಿಲ್ 5ನೇ ತಾರೀಕು ಸಂಜೆ ಸ್ವಾಮಿಯವರ ಗರುಡೋತ್ಸವ ಕಾರ್ಯಕ್ರಮ, ಏಪ್ರಿಲ್ 7ನೇ ತಾರೀಕು ಸ್ವಾಮಿಯವರ ಉಂಡೆ ಮಂಡೆ ಕಾರ್ಯಕ್ರಮ, 8ನೇ ತಾರೀಕು ಕೊನೆಯ ದಿವಸ ಭಗವಂತನಿಗೆ ವಿಶೇಷವಾಗಿ ವಸಂತೋತ್ಸವ ಕಾರ್ಯಕ್ರಮ ನೆರವೇರಿದೆ. ಎಲ್ಲರೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಹೇಳ್ಕೊಳ್ತೀವಿ. ಕಲ್ಯಾಣೋತ್ಸವ ಅಂತ ಬಂದ್ರೆ ಭಗವಂತನಿಗೆ ಕಲ್ಯಾಣ ಯಾವಾಗಲೂ ಕೂಡ ವೈಕುಂಠದಲ್ಲಿ ಯಾವಾಗ್ಲೂ ಆಗೋಗಿರುತ್ತೆ. ಅದರಿಂದ ಈ ಮಾನವರಿಗೆ ಕಲ್ಯಾಣೋತ್ಸವನ್ನ ಭಗವಂತನ ಕಲ್ಯಾಣೋತ್ಸವನ್ನ ನೋಡ್ಲಿಕ್ಕೆ ಅನುಗ್ರಹ ಇರೋದಿಲ್ಲ. ಅದನ್ನು ಭೂಲೋಕದಲ್ಲಿ ಕಲ್ಯಾಣೋತ್ಸವ ಎಲ್ಲೆಲ್ಲಿ ಆಗುತ್ತೆ, ವಿಶೇಷವಾಗಿ ರಂಗನಾಥ ಕಲ್ಯಾಣೋತ್ಸವ ಎಲ್ಲೆಲ್ಲಿ ಆಗುತ್ತೆ, ನಾವು ಅಲ್ಲಿ ಹೋಗಿ ಭಗವಂತನ ಒಂದು ದರ್ಶನವನ್ನ ಮಾಡಿ ಭಗವಂತನ ಪಾದಕ್ಕೆ ಬಿದ್ದಿರತಕ್ಕಂಥ